ಇವಳೇ ನೋಡಿ ಅಕ್ಕ ಅದ್ದರಿದ್ರದವಳು ಬಂದು ನನಗೆ ಎಲೆ ಬಳ್ಳಿ ಬೆಳ್ಕೊಂಬದಕ್ಕೆಲ್ಲ ನಾನು ತೊಂದರೆ ಮಾಡ್ತಾ ಇರೋದು ಇವಳೇನೆ. ಇವಳು ಹೆಂಗಾದ್ರೂ ಮಾಡಿ ಇಲ್ಲಿ ಇರಬಾರ್ದು. ಹಂಗೆ ಮಾಡಿ ಈ ಅಪ್ಪ ಈ ಊರಿನ ಸವಾಸ ಬೇಡ ಅಂತ ಓಡೋಗ್ಬೇಕು ಇವಳು. ಹಂಗೆ ಮಾಡ್ಬೇಕು ಕಣೆ ಅಕ್ಕ, ಏನಾದರೂ ಒಂದು ಐಡಿಯಾ ಕೊಡೆ. ಸರಿಯಾಗಿ ಹೇಳು. ಇಲ್ಲಿ ನಮ್ಮೂರಿನ ನಾಯಿಗಳಿಗೆ ಜಾಗ ಇಲ್ಲ, ಬೇರೆ ಊರವೆಲ್ಲ ಬಂದು ಇಲ್ಲಿ ಸೇರ್ಕೊಂತವೆ ಅಂತ ಅನ್ನು. ಸರಿ ಬಾ, ಹಂಗೆ ಹೋಗ್ತಾ ಮಾತಾಡೋಣ. ಇಲ್ಲಿ ಅಕ್ಕ ನಮ್ಮೂರಾಗೆ ಬರೀ ಬೇರೆ ಊರಿನ ನಾಯಿಗಳೇ ಕಣೆ ಸೇರ್ಕೊಂಡಿರೋದು ಬಂದು. ನಮ್ಮೂರಿನ ನಾಯಿಗಳಿಗೆ ಜಾಗ ಇಲ್ಲ. ಬೇರೆ ಊರವೆಲ್ಲ ಬಂದು ಸೇರ್ಕೊಂತವೆ. ಬರೀ ಹೊಸ ಹೊಸ ನಾಯಿಗಳು ಬರ್ತವೆ. ಈ ಕಲ್ತಂಡು ಹೊಡಿಬೇಕು, ಅಚ್ಚ ಅನ್ಬೇಕು. ಬೇರೆ ಊರವೆಲ್ಲನ ಬಿಟ್ಕೋಬಾರ್ದಪ್ಪ. ಅಯ್ಯೋ, ಇವಾಗ ನಾಯಿಗಳು ಒಂದೇ ಏರಿಯಾದಾಗೆ ಒಂದೇ ಥರದವು ಇರ್ತಾವಲ್ಲ, ಬೇರೆ ಕಡೆಯಿಂದ ಬಂದರೆ ನಾಯಿಗಳನ್ನ ಬಿಟ್ಕೊಂಬದೇ ಇಲ್ಲ. ಬೌ 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 ಅಂತ ಅಂದು ಕಳಿಸ್ಬಿಡ್ತಾವೆ. ಹಂಗೆ ಎಲ್ಲರೂ ಸೇರಿ ಕಳಿಸ್ಬಿಡ್ಬೇಕು. ಯಾಕೆ ನಾನು ನೋಡಿ ಅಂಕ್ಲು ಮಾತಾಡ್ತಾ ಇದ್ದಾಳೆ, ನಾನು ಬಂದಿರೋದಕ್ಕೆ ಇವಳು ಯಾಕೋ ಹೊಟ್ಟೆ ಉರಿ ಸುಗುಣನ್ಗೆ. ಅಯ್ಯೋ, ಹೊಡೆದ್ರು ಹೋಗಲ್ಲಪ್ಪ ಅವು. ಹೇಳತ್ಲಾಗೆ ಬಂದು ನಾವು ಇಲ್ಲೇ ಇರ್ತೀವಿ ಅಂತ ಬರ್ತಾವೆ ನಾಯಿಗಳು. ಹೊಸ ನಾಯಿಗಳು, ಹೊಸ ಮಕ್ಕಳು. ನನಗಂತೂ ನೋಡಿ 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 ಸಾಕಾಗೈತೆ. ಹೋಗತ್ಲಾಗೆ ನಮಗೆ ಇಲ್ಲೆಲ್ಲ ಜಾಗ ಇಲ್ಲ ಅಂದರೆ ನಾಯಿಗಳು ಬೇರೆ ಒಂದು ದೊಡ್ಡ ಕಲ್ ತಗೊಂಡು ಪಟ್ಟನ್ನಂಗೆ ಇಕ್ಕಬೇಕು. ತಲೆಗೋ ಕಾಲ್ಗೋ ಕೈಗೋ ಏನೋ ಒಂದು ಮುರಿಯಂಗೆ ಪಟ್ಟನ್ನಂಗೆ ಇಡಬೇಕು. ಹಂಗಾದ್ರೆ ಹೋಗ್ತವೆ ಆ ನಾಯಿಗಳು. ಅಯ್ಯೋ, ಅವು ಇಲ್ಲೇ ಸೇರ್ಕೋಬೇಕು ಅಂತ ಬಂದಮೇಲೆ ಎಲ್ಲಿ ಹೋಗ್ತಾವಕ್ಕ? ಅಚ್ಚ ಅಂತ ಹೊಡೆದ್ರು ಹೋಗಲ್ಲ. ಸುಗುಣ ಯಾಕಂಗೆ ಮಾತಾಡ್ತಾ ಇದೀಯ? ಇಲ್ಲಿ ನಿಂತ್ಕೊಂಡು ನಮ್ಮ ಮನೆ ತಗಾಸಿ ಹೋಗ್ತಾನ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಹೊಸ ನಾಯಿಗಳು ಬರ್ತವೆ, ನಾಯಿ ನರಿ ಬೆಕ್ಕು ಕಪಲಟ ಅಂತ ಮಾತಾಡ್ತೀಯ. ಅಯ್ಯಪ್ಪ, ಅಲ್ಲಡು ನಿನ್ಗೆ ಯಾರು ಹೇಳಿದ್ರು? ಅಲ್ಲಡು ನಾನು ನಮ್ಮಕ್ಕ ಏನೋ ಮಾತಾಡ್ತಾ ಹೋಗ್ತಾ ಇದ್ರೆ ನಿನ್ಯಾರಂದ್ರಮ್ಮ ತಾಯಿ? ನಿನ್ಯಾರು ಒಮ್ಲಿಲ್ಲಮ್ಮ. ನಾನು ನೋಡ್ತಾನೆ ಇದ್ದೀನಿ. ನಾನು ನಿನಗೆ ಎಲೆ ಬಳ್ಳಿ ತೆಗಿ ಅಂತ ಹೇಳ್ದಂಗಿಂದನೂ ನಾನು ನೋಡಿ ಹೊಟ್ಟೆ ಉರ್ಕೊಳ್ತಾ ಇದೀಯಾ. ನಾಯಿಗಳು, ಬೇರೆ ಊರು ನಾಯಿಗಳು ಬಂದು ಇಲ್ಲಿ ಸೇರ್ಕೊಂಡವೆ, ಹಂಗೆ ಹಿಂಗೆ ಅಂತ ಸಾವಿರ ಮಾತಾಡ್ತೀಯ. ನಾನು ನೋಡಿ ಅಂಕ್ಲು ಮಾತಾಡ್ತೀಯೇನೆ. ಯಾಕಂಗೆ ಮಾತಾಡ್ತೀಯ? ನಿನ್ನ ಮನೆ ಬಗ್ಲಿಗೆ ಬಂದಿದ್ದೀನೇನೆ ನಾನು. ನಮ್ಮಮ್ಮ ಹೊಲ ಕೊಟ್ಟೈತೆ, ನಮ್ಮಮ್ಮ ಮನೆ ಕೊಟ್ಟೈತೆ, ನಮ್ಮಪ್ಪ ನಮ್ಮಮ್ಮ ಇದ್ದಾರೆ ಅಂತ ನಾನು ಬಂದಿದ್ದೀನಿ. ಸರಿನಾ? ಅವರು ನಮಗೆ ಚಿಕ್ಕ ಮನೆ ಆಗ್ಬೋದು, ನಮ್ಮ ಅಮ್ಮನಿಗಿನ್ನ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ. ಸರಿನಾ? ನಮ್ಮ ಅಮ್ಮನಿಗಿನ್ನ ಹೆಚ್ಚು ಅವರು ನಮ್ಮಪ್ಪ ನಮ್ಮಮ್ಮ ಇರಬೇಕಾದ್ರೆ ಅವರೆಲ್ಲ ನಮ್ಮನ್ನು ನೋಡ್ಕೋಬೇಕಾದ್ರೆ ನೀನೇನು ಮಾತಾಡೋದು? ನಿನ್ನ ಮನೆ ಬನ್ನಿ ಬಾಕ್ಲಿಗೆ ಬಂದಿದ್ದೀನ ಸುತ್ತಾರ್ಕೊಂಡು. ಯಾಕೆ ಶಿಲ್ಪ, ಏನಾತೆ? ಅಯ್ಯೋ ಶಿವನೇ, ನಿನ್ಯಾರು ಅಂದ್ರು ಅಲ್ಲೋಡು ಅಕ್ಕ ಈ ಮಾತಾಡೋದು ಈ ಅಮ್ಮ. ಅಲ್ಲ ನೋಡಪ್ಪ, ನಮ್ಮನ್ನು ನೋಡ್ದಂಗೆಲ್ಲನ ಬೇರೆ ಊರುಗಳು ನಾಯಿಗಳು ಬಂದು ಇಲ್ಲಿ ಸೇರ್ಕೊಂಡವೆ. ನಮಗೆ ಇಲ್ಲಿ ಜಾಗ ಇಲ್ಲ ಅಂದರೆ ಬೇರೆ ಊರ ಬಂದು ಇಲ್ಲಿ ಸೇರ್ಕೊಂತವೆ, ಹಂಗೆ ಹಿಂಗೆ ಅಂತ ನೋಡು ಅಂಕ್ಲು ಮಾತಾಡೋದ. ಇಲ್ಲಿ ಆಸಿ ಹೋಗ್ತಾ ಬತ್ತಾ ನಾನು ಅಲ್ಲಿ 2-3 ಸತಿ ಕೇಳಿದ್ದೀನಿ ಇವಳನ್ನ. ಅಂಕ್ಲು ಮಾತಾಡ್ತಾ ಇದ್ದಾಳೆ, ಬೇರೆ ಊರಿನ ನಾಯಿಗಳು ಅಂತ ಕೇಳ್ತಾಳೆ. ಅಯ್ಯೋ, ನಾಯಿಗಳು ಬೊಗ್ಲಾಡ್ತಾ ಇದ್ವು. ಅಲ್ಲೆಲ್ಗೋ ನಾವು ನೀರು ತಗೊಂಡು ಬರಕ್ಕೆ ಹೋಗಿದ್ವಿ, ಅಲ್ಲಿ ಬೊಗ್ಲಾಡ್ತಾ ಇದ್ವು. ಬೊಗ್ಲಾಡ್ಕೊಂಡು ಹಂಗೆ ಮೇಲ್ಕೆ ಬರಕ್ಕೆ ಬಂದ್ವು. ಅದಕ್ಕೇನೆ ಯಾಕಪ್ಪ ಹಿಂಗೆ ಕಡ್ದಾಡ್ತಾ ಇದ್ದಾವೆ ನಾಯಿ ಅಂತ ಹೇಳಿ ನಾನು ನನ್ನ ತಂಗಿ ಮಾತಾಡ್ಕೊಂಡು ಬಂದ್ವಿ. ಅದಕ್ಕೆ ಅವನ ಹೊಸ ನಾಯಿಗಳು ಬಂದರೆ ಇಲ್ಲಿ ಬೀದಿ ನಾಯಿಗಳು ಅವು ನಟ್ಟಿಸ್ಕೊಂಡು ಹೋಗ್ತಾವಲ್ಲ ಕಡಿಯಕ್ಕಂತ, ಹಂಗೆ ಮ್ಯಾಕ್ ಬರ್ತವೆ, ಬರೀ ಹೊಸ ನಾಯಿಗಳು ಬರ್ತವೆ ಅಂತ ಹೇಳಿ ಮಾತಾಡ್ತಿದ್ವಿ ಅಷ್ಟೇ. ನಿನ್ಯಾರು ಮಾತಾಡಿದ್ರು? ಯಪ್ಪ ದೇವ್ರೆ, ನಾನು ನನ್ನ ತಂಗಿ ಏನೋ ಮಾತಾಡ್ತಾ ಇದ್ರೆ ನೋಡಕ್ಕ ಇವಳನ್ನ ಮಾತಾಡೋದ ಏನು? ಹಂಗೇನೆ ಇವಳನ್ನೇ ಅಂದ್ರು ಅಮ್ಮಂಗೆ. ನಾನು ಯಾಕಂಬನ ಹೇಳಿನ? ನಾನು ಯಾಕಂಬನ ಹೇಳಮ್ಮ? ನಿನ್ನಂದ್ರೆ ನನಗೇನು ಬರಂಗೈತೆ? ನಿನ್ನ ಯಾಕಂಬನ ನಾನು? ಮತ್ತೆ ನನ್ನೇ ಅಂತಿರೋದು. ನನಗೂ ಗೊತ್ತಾಗುತ್ತೆ ಸುಗುಣ, ಹಂಗೆ ಮಾತಾಡಬೇಡ ಕಣೆ. ಅದ್ಯಾಕೆ ಹಂಗೆ ಮಾತಾಡ್ತೀಯ? ನಾನು ನೋಡಿ ಏನಮ್ಮ ನಿಮ್ಮನೆ ಬಾಗ್ಲಿಕ್ಕೆ ನಾವು ಬಂದಿದ್ದೀವಿ, ಯಾಕಂಗೆ ಮಾತಾಡ್ತೀಯಾ? ಯಾಕೆ ಸಿದ್ಧ, ಯಾಕೆ ಶಿಲ್ಪ, ಯಾಕೆ ಗಲಾಟೆ? ಅಲ್ಲ ನೋಡಮ್ಮ, ನೆನ್ನೆಯಿಂದನ ನಾನು ನೋಡಿ ಬರೀ ಬೇರೆ ಊರಿನ ನಾಯಿಗಳು ಬಂದು ಇಲ್ಲಿ ಸೇರ್ಕೊಂತವೆ, ಬೇರೆ ಊರ ನಾಯಿಗಳು ಬರ್ತವೆ, ನಮ್ಮ ಊರಿನ ನಾಯಿಗಳಿಗೆ ಜಾಗಿಲ್ಲ ಅಂತ ಹೇಳಿ ಮಾತಾಡ್ತಾರೆ ಇಬ್ರು. ಅಕ್ಕ ತಂಗಿಯರಿಬ್ರು ಮಾತಾಡ್ಕೊಂಡು ಅವಳು ಹೇಳ್ತಾಳೆ ಕಲ್ತಂಡು ಎಸಿಬೇಕು ಹಂಗೆ ಹಿಂಗೆ ಅಂತ ಅಂಕಲ್ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಕೇಳ? ಏನು ಅವ್ರ ಮನೆ ಬಾಗ್ಲಿಗೆ ಹೋಗಿದ್ದೀನಿ ನಾನು ಸುತ್ತಾರ್ಕೊಂಡು ನೋಡು ಮಾತಾಡೋದ? ಲಕ್ಷ್ಮಣಿ ದೇವ್ರಾಣೆಗೂ ನಾನು ಈ ಅಮ್ಮನಲ್ಲಪ್ಪ ಅಂದಿದ್ದು. ಯಪ್ಪ ಮಾತಾಡೋದು ನೋಡು. ನಾವು ಯಾಕೆ ಈ ಅಮ್ಮನ ನಂಬನೇಳಿ? ಈ ಅಮ್ಮನ ಅಂದ್ರೆ ನನಗೇನು ಬರಂಗೈತೆ? ಯಾಕೆ ಗೊತ್ತೇ ಮಾತಾಡ್ತಿರೋದಮ್ಮ? ಎಲೆ ಬಳ್ಳಿ ತೆಗಿ ಅಂತ ಹೇಳಿದ್ನಲ್ಲ ಅದಕ್ಕೇನೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾವೇನ ಸುಗುಣ? ನಾನು ಅವತ್ತೇ ಹೇಳಿದ್ದೀನಿ ನಿನಗೆ ಕೊಡಬೇಕಾದ್ರೆ ಬೆಳಕಾಳಮ್ಮ, ಆದರೆ ನಾನು ಬಿಡು ಅಂತ ಬಿಡಬೇಕು. ನಾನು ತಿರ್ಗಾ ನಮಗೆ ಮೂಲವಾಗ್ತಾರೆ, ನಮ್ಮ ಹೊಲನ ಬಿಡಿಸ್ಕೊಂಡು ಅದ್ರಾಗ ನಮ್ಮ ಹೊಲ್ದ ಮಾಡ್ಕೊಂಡು ತಿನ್ಕೊಂಡು ನಮಗೆ ಮೂಲವಾಗ್ತಾರೆ ಅಂತ ನಾನು ಅವತ್ತೇ ಹೇಳಿದ್ದೀನಿ. ನಾನು ಹಂಗೆ ಮಾಡಲ್ಲ, ನಾನು ಬೆಳಕಂಡು ತಿಂತೀನಿ ಅಂತ ಹೇಳಿದ್ಯಾ ನೀನು. ಮಾತಿಗೆ ತಪ್ಪಬೇಡ, ಸರಿಯಾಗಿರೋದು ಕಲ್ಕ. ನಾನು ಅವತ್ತೇ ಸರಿಯಾಗಿ ಹೇಳಿದ್ದೀನಿ ನಿನಗೆ. ನಮಗೆ ಮೂಲವಾಗ್ತಾರೆ, ನಾವು ಒಳ್ಳೇದು ಮಾಡಿದ್ರೆ ಅವರು ನಮಗೆ ತಿರುಗಿ ಕೆಟ್ಟದ್ದು ಬಯಸ್ತಾರೆ ಅಂತ ನಾನು ಅವತ್ತು ಹೇಳಿದ್ಕೆ ನೀನು ಎಂತ ಮಾತಾಡಿದೆ ನೀನು ಅವತ್ತು? ಏನು ಮಾತಾಡ್ದೆ ಹೇಳು? ನಾನು ಹಂಗೆ ಮಾಡಲ್ಲ, ಕೊಟ್ಟಿರೋರನ್ನ ನೆನೆಸ್ಕೊಂತೀನಿ ಅಂತ ಈಸ್ತೀನಿ ಬೆಳ್ಕೊಂಡಿದ್ಯಾ. ಇವಾಗ ಅವರು ಪಾಪ ಕೂಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವಾಗ 2 ಎಕರೆ ಜಮೀನು ಕೊಟ್ಟಿದ್ದೀನಿ. ಬಾಳೆ ಗಿಡನ ಸೆಡೆ ಗಿಡನ ಏನೋ ಹಾಕ್ಕೊಂಡು ನಾವು ಹೊಲ್ದಾಗ ಒಂದಿಟ್ಟು ಏನೋ ಮಾಡ್ಕೊಂತೀವಿ ಅಂದರು. ಮಾಡ್ಕೊಂಬ್ಲಿ ಎಂಬದಕ್ಕೋಸ್ಕರ ನಾವು ಬಿಟ್ಟಿದ್ದೀವಿ. ನೀನು ಈಸ್ತೀನಿ ಬೆಳ್ಕೊಂಡೆ ತಾನೆ? ಅಂಕ್ಲು ಮಾತಾಡಬಾರ್ದು.
ಅಮ್ಮ ಇಷ್ಟಿನ ಕೊಟ್ಟಿರೋದ್ಗೂ ಬೆಲೆ ಇರಲ್ಲ ನೋಡು, ಬೆಲೆ ಕಳ್ಕೊಬೇಡ ಹೇಳಿರ್ತೀನಿ. ತೋ ಲಕ್ಷ್ಮಂಟಿ ಈ ಅಮ್ಮನಲ್ಲ ಮಂದಿದ್ದು ನಾನು ತೆಗಿತೀವಿ. ನಾವೇನು ಎಲೆ ಬಳ್ಳೆ ತೆಗಿಯೋಕ್ಕೆ ನಾವೇನೇನು ಇಲ್ಲ ಅಂಬ್ಲಿಲ್ಲ. ಇವಾಗ ಒಂದು ಅದೇ ಮಳೆ ಬಂದರೆ ಇನ್ನೊಂದ್ಸತಿ ಚೆನ್ನಾಗಾಗುತ್ತೆ, ಇನ್ನು ಸ್ವಲ್ಪ ದಿನ ಬಿಟ್ಟು ತೆಗಿಯೋಣ ಅಂತ ಇದ್ವಿ ಅಂತಂದೆ. ಇಲ್ಲ ತೆಗಿಬೇಕು ಅಂತ ತೆಗಿತೀವಿ ಅಂತ ಹೇಳಿದ್ದೀನಿ ಅಷ್ಟೇನೆ, ತೆಗಿತೀವಿ ಬಿಡು. ನಾವು ಈ ಅಮ್ಮನೆಲ್ಲ ಮಂದಿದ್ದು ಅಲ್ಲಿ ನಾನು ನಮ್ಮ ಅಕ್ಕಯ್ಯ ಫಿಲ್ಟರ್ ನೀರು ತರಕಂತ ಹೋಗಿದ್ವಾ, ಅಲ್ಲಿ ನಾಯಿ ಕಡ್ದಾಡ್ತಾ ಇದ್ವು. ನಾಯಿ ಕಡ್ದಾಡ್ಕೊಂಡು ಮ್ಯಾಕೆ ಬರೋಕ್ಕೆ ಬಂದ್ವು. ಅದಕ್ಕೆ ನಮ್ಮ ಅಕ್ಕಯ್ಯ ನಿಮ್ಮೂರಾಗೆ ಎಷ್ಟು ನಾಯಿಗಳು ಇದ್ದಾವೆ ಅಂತ ಅಂದ್ಲು. ಅದಕ್ಕೆ ಮೂನೆ ಅಕ್ಕ ನಮ್ಮೂರಾಗೆ ಬರೇ ಹೊಸ ನಾಯಿಗಳು ಬರ್ತಾವೆ, ಅದಕ್ಕೆ ನಮ್ಮೂರಿನ ನಾಯಿಗಳು ಬೌ 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 ಅಂತ ಕಡ್ದು ಓಡ್ಸಕ್ಕೆ ನೋಡ್ತವೆ, ಅವು ಕಡ್ದಾಡ್ಕೊಂಡು ಮ್ಯಾಕೆ ಬರೋಕ್ಕೆ ಬಂದವು ಅಂತ ಹೇಳಿ ನಾನು ನಮ್ಮ ಅಕ್ಕಯ್ಯ ಮಾತಾಡಿದ್ದು. ಅಯ್ಯಮ್ಮನ ಯಾಕಂಬಂದು ನಾನು. ಅಯ್ಯೋ ಶಿವನೇ, ಇಷ್ಟು ದಿನ ದೇವರಾಣಗೂ ನೀನು ಬೆಳ್ಕೊಂಡಿದ್ಕೂ ಬೆಲೆ ಇರಲ್ಲ ಸುಗುಣ. ಅದರೊಳಗೆ ಏನೋ ಇಷ್ಟು ದಿನ ಕೊಟ್ಟಿದ್ಕೆ ಒಂದಿಟ್ಟು ಏನೋ ನೀನು ಉದ್ಧಾರ ಆಗಿದೆಯಾ ಇಲ್ವಾ? ಒಂದು 4 ಕಾಸು ದುಡ್ಡು ಮಾಡ್ಕೊಂಡಿದ್ಯಾ ಇಲ್ವಾ? ಅಲ್ಲ ಮಾಡ್ಕೊಂಡಿದ್ನಿ, ನಾನೇನಿಲ್ಲ ಅಂತ ಹೇಳಿಲ್ಲ, ತೆಗಿತೀವಿ. ನಾನೇನು ಅದಕ್ಕೇನೇನು ಇವ್ರಿಗೆ ಹೇಳಲಿಲ್ಲ ನಾನು. ಮುಚ್ಚೆ ಸಾಕು ನೀನು, ಅವಳಿಗೆ ಅಂದೇದಿ ಎಂಬುದು ಗೊತ್ತು. ಸರಿಯಾಗಿ ಮಾತಾಡೋದು ಕಲ್ಕ. ಮಾತು ಎಲ್ಲಿಗೆ ಹೋಗಿ ಎಲ್ಲಿ ಬರ್ತವೆ. ಈಗ ಯಾರೇನೇನು ಸಣ್ಣ ಹುಡುಗರಲ್ಲ ಈ ಕಾಲದಾಗ ಎಲ್ಲ ಅರ್ಥ ಮಾಡ್ಕೊಂತಾರೆ, ಎಲ್ಲ ಬುದ್ಧಿವಂತರಿರ್ತಾರೆ. ನಾನೇ ಬುದ್ಧಿವಂತಿ ಅಂತ ನೀನು ತಿಳ್ಕೊಂಡಿರ್ಬೋದು. ಅವಳನ್ನೇ ಅಂದಿರೋದು ನೀನು, ಅವಳನ್ನೇ ಕಣೆ ಅಂದಿರೋದು. ಇವಾಗ ನೀನು ಇವಾಗ ನೋಡಪ್ಪ ಇವಳು ಬಂದ್ಲು ನನಗೆ ಅದಕ್ಕೆ ಎಲೆ ಬಳ್ಳಿ ತೆಗಿಯಕ್ಕೆ ಕೇಳ್ತಾರೆ ಎಂಬುದು ಒಟ್ಟೂರಿಗೋಸ್ಕರ ನೀನು ಅವಳು ನಂದಿದ್ಯಾ ಕಣೆ. ನಾಯಿ ಬೇಕು ನೆವ ಮಾಡ್ಕೊಂಡು ಅಂದಿದ್ಯಾ. ನೀನು ಈ ಕಾಲದಾಗೇನು ಯಾರೇನು ದಾಡ್ರಲ್ಲ, ನೀನು ಮಾತಾಡವು ಎಲ್ಲ ಗೊತ್ತಾಗ್ತವೆ. ನೆಟ್ಟು ಮಾತಾಡೋದು ಕಲಿ. ಇನ್ನೊಂದ್ಸತಿ ನೋಡು ಅವಳು ಸುದ್ದಿ ಬಂದಿದ್ಯಾ ಅಂದ್ರೆ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸುಮ್ಮನೆ ಇರೋದು ಕಲ್ಕೋಬೇಕು. ಏನು ನಿಮ್ಮನೆ ಬಕ್ಲಕ್ಕೆ ಬಂದವ್ರೇನೆ ಅವರು ಏನನ್ನು ಕೊಡ್ರಮ್ಮ ಈ ಕ್ರಮ ಅಂತ ನನ್ನ ಕೇಳಿದ್ರೆ ಅವರು ಬಿಡತ್ತ ಏನಪ್ಪ ಕೂಲಿ ಮಾಡೋದು ಕಂಡಾರ್ಗೆ ಇನ್ನೇನು ಕೂಲಿ ಹೋಗ್ತಾನೆ ನನ್ನ ಅಳಿಯ ಅಂತ ಹೇಳಿ ನಾನು ಬಿಡತ್ತ ಮಾಡ್ಕೊಂಡು ಉಂಡ್ರು ಅಂತಾರೆ ಅಂತ ಹೇಳಿ ಕೊಟ್ಟಿದ್ದೀನಿ. ಅದಕ್ಕೆ ಅದ್ರಾಗ ಹಾಕ್ಕೊಂಡು ನೀವು ಏನನ್ನ ಮಾಡ್ಕೊಳ್ರಿ ಅಂತ ಹೇಳಿದ್ದೀನಿ. ಅದ್ರಾಗ 4 ಕಾಸು ದುಡ್ಕೊಂಡ ಇಲ್ಲ ನೀನು ಎತ್ತಾಗ ಹೇಳ ನೀನು ಹೇಳೆ ನೀ ಎತ್ತಾಗೆ ನಾ ಕೊಟ್ಟಿದ್ಕೆ ಇವತ್ತೊಂದು 4 ಕಾಸು ದುಡ್ಡು ಮಾಡ್ಕೊಂಡಿದ್ಯಾ ಇಲ್ವಾ ನೀನು? ಬಾರೆ ಅಂತ ಸುಗುಣ ಬಾರೆ, ಯಾಕೆ ಬೇಕು? ಸೊ ಲಕ್ಷ್ಮಂಟಿ ನಿನ್ಗೆ ಹೇಳೋಕ್ಕಾಗಲ್ಲ, ಹೋಗತ್ಲ ನನಗೆ ಮಾತಾಡೋಕ್ಕಾಗಲ್ಲಮ್ಮ, ಸುಮ್ಮನೆ ಅದೇ ಹೋಗ್ತೀನಿ ನಾನು. ಅಲ್ಲ ನೋಡಮ್ಮ ನೀನು ಬಂದಿದ್ದಕ್ಕೆ ಸುಮ್ಮನೆ ಅದೇ ಓದ್ಲು ಹೆಂಗೆ ಮಾತಾಡ್ತಿದ್ಲು ಗೊತ್ತೇ 2 ದಿನ. ಬೆಳಗ್ಗೆ ಹಂಗೆ ಚೈತ್ರ ರಮ್ಮಣಿನ ಎತ್ಕೊಂಬನ ಅಂತ ಹೋಗಿದ್ದೀನಿ, ಆವಾಗಲೂ ಹಂಗೆ ಮಾತಾಡ್ತಾಳೆ. ಪಾಪ ನಾನು ಏನೋ ಸ್ವಲ್ಪ ಎತ್ಕೊಂಬರೋಣ, ಎಂಥರ್ಗೂ ಮಕ್ಕಳಂದ್ರೆ ಆಸೆ, ಅದಕ್ಕೆ ಅವ್ರ ಅಮ್ಮ ಅಂಗನವಾಡಿಗೆ ಹೋದ್ಲಾ, ರೊಜ್ಜಿತ ಕೂಕೊಂಡಿದ್ಲು. ಅದಕ್ಕೆ ಎತ್ಕೊಂಬರಕ್ಕೆ ಹೋದ್ರೆ ನೀವು ಕಂಡವ್ರಿಗೆಲ್ಲ ಮಕ್ಕಳನ್ನ ಕೊಡಬೇಡ ಅಂತ ರಪ್ಪಂಗೆ ಕೊಯ್ಯನ್ ಕಿತ್ಕೊಂಡು ಓಡೋಗ್ತಾಳಲ್ಲಮ್ಮ. ಇವಳು ಹಂಗೆ ಮತ್ತೆ ಒಂದಿಟ್ಟು ಅಟ್ಟುರ್ಕಿ ಇವಳು. ನಾನು ಏನೇಂದ್ರೆ ಇವಳು ನಂಬಲ್ಲ. ನಾನು ಬಿಡತ್ತ ಹೋಗ್ಲಿ ಅವಾಗ ಹೇಳ್ದೆ, ನಾನು ಅವಾಗ ಹೇಳ್ದೆ ನೀನು ಇವಳು ಹಿಂಗೆ ಮಾಡ್ತಾಳಂತಲೇ ಈಗಳಮ್ಮ ನಾನು ಕೊಟ್ಟಿದ್ಕೂ ಇವಾಗ ಮೂಲವಾಗ್ತಾರೆ. ನಾವು ಸಹಾಯ ಮಾಡಿದ್ರೆ ನಮಗೆ ಒಳ್ಳೆಯರಾಗಲ್ಲ, ನಮಗೆ ಕೆಟ್ಟದ್ದು ಮಾಡಕ್ಕೆ ಬರ್ತಾರೆ ಅಂತ ನಾನು ಅವತ್ತೇ ಹೇಳಿದ್ದೀನಿ. ನೋಡು ಯಪ್ಪ, ಬೇರೆಯವ್ರ ಮನೆ ಬಕ್ಲಕ್ಕೆ ಏನೋ ಸುತ್ತರ್ಕೊಂಡೋದ್ರೆ ಎಷ್ಟು ಮಾತಾಡ್ತಾರಪ್ಪ. ಅಯ್ಯಪ್ಪ ಯಾಕೆ ಹಿಂಗೆ ಮಾತಾಡುತ್ತಿ ಹುಡುಗಿ? ಎಲೆ ಬಳ್ಳಿನ ತೆಗಿ ಅಂತ ಹೇಳಿದ್ವಲ್ಲಪ್ಪ, ಅದಕ್ಕೇನೆ ತೆಗಿಬೇಕಾಗುತ್ತೆ ಅಂತ. ತೆಗಿಲೇಳು ಸುಮ್ಮನೆ ಕಿತ್ತಾಕ್ಲೇಳು. ಸಾಕು ಇಷ್ಟಿನ ಬೆಳ್ಕೊಂಡವ. ಅದಕ್ಕೆ ಮತ್ತೆ ಜಾಸ್ತಿ ಎಷ್ಟಾನ ಕೊಟ್ಟರೆ ನಮಗೆ ಬೆಲೆ ಇರಲ್ಲ ಕೊಟ್ಟಿರೋರಿಗೆ ಎಂಬುದು. ನೋಡು ಇವಾಗ ಬಿಡು, ಅವ್ರ ಅಮ್ಮ ಹೇಳೈತಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಎಂಬುದೇನು ಅವಳಿಗೆ ಗೊತ್ತಾಗಲ್ವಲ್ಲ, ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಬಲ್ವಲ್ಲ. ಸುಮ್ಕಿರು, ನಾನೆಲ್ಲ ಹೋಗಿ ಕಿತ್ತಾಕಿಸ್ಬತ್ತೀನಿ. ಅದಕ್ಕೆ ಕೆಲಸ ಹಾಕಿಸ್ತೀನಿ, ಬೆಳ್ಕೊಂಡಿದ್ಯಮ್ಮ ಕೊಟ್ಟಿದ್ದೀವಿ ಅಂತ ಹೇಳಿ ನಾನೆಲ್ಲ ಕಿತ್ತಾಕಿಸ್ತೀನಿ. ಸುಮ್ಮನಿರು, ನನಗೆ ಗೊತ್ತೈತಿ. ಅದಕ್ಕೆ ಮತ್ತೆ ನೋಡು ಎಷ್ಟಾನ ಜನಗಳಿಗೆ ಆಸ್ಕಾರ ಮಾಡಬಾರ್ದು ಅಂತ ಹೇಳಿ ನಾನು ಅವತ್ತೇ ಹೇಳಿದ್ದೀನಿ. ಇವಳು ಎಂತಳಂಬದು ಗೊತ್ತಿವು, ಬುದ್ಧಿನೇ ಬಿಡಲ್ಲ. ಏನಿದ್ರು ಇವ್ರ ಅಕ್ಕ ತಂಗಿಯಾರು, ಇವ್ರ ಅಮ್ಮಯ್ಯ, ಇವರೆಲ್ಲ ಅವರೇನಿ. ಅಯ್ಯೋ ಒಂದಿಟ್ಟು ಇದು ಬಂದಾಗ ಮಾತ್ರ ಅಯ್ಯೋ ಅಪ್ಪ ಅಂತಾರೆ ಇವರಿಗೆ. ಒಂದಿಟ್ಟು ಕಷ್ಟ ಬಂದಾಗ ಯಾರನ್ನ ಕೈ ಕಾಲು ಹಿಡಿಯೋದು ಭಾಳ ಚೆನ್ನಾಗಿರುವೈತಿ. ಆಮೇಲೆ ಕೆಲಸ ಆದಮೇಲೆ ಹೆಂಗೆ ಮಾತಾಡ್ಬೇಕು ಅಂಬೋದನ್ನು ಗೊತ್ತೈತಿ ಇವ್ರಿಗೆ. ಭಾರಿ ಲೌಡ್ಯಾರಲ್ಲ ಇವರು, ನನ್ಗೆ ಆಳೆ ಗೊತ್ತೈತಿ ಇವ್ರು ಎಂತಾರ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಾವು ನಮ್ಮ ಶಿಲ್ಪಿಗೆ ಹೊಲ್ದಾಗೆಲ್ಲ ಮಾಡ್ಕೊಂಡು ತಿನ್ನಮ್ಮ ಅಂತ ಕೊಟ್ಟಿರತ್ತೆ ಸುಗುಣಂಗೆ ಒಟ್ಟುರಿ ಬಂದುಬಿಟ್ಟೈತಿ. ಇವಳೊಬ್ಳು ಬೇರೆ ಬಂದ್ಲು ಅಂತ ಅದಕ್ಕೆ ಅಂಕಲ್ ಮಾತಾಡಕ್ಕೆ ಬಂದವಳೆ. ನಾನು ಸರಿಯಾಗಿ ಹೇಳ್ದೆ ನೋಡಿ, ಸರಿಯಾಗಿ ಹೇಳಿದ್ಕೆ ಬಾಯಿ ಮುಚ್ಕೊಂಡು ಅದೇ ಓದ್ಲು. ನಂತಾಗ ಮಾತಾಡಲ್ಲ, ನಂತಾಗ ಮಾತಾಡಲಿ ಲೌಡಿ ಒಯ್ದವಳಿಗೆ. ನೋಡ್ತಾ ಇರಿ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.